ಬೈಕ್ಗಳಿಗೆ ಬೆಂಕಿ ಇಟ್ಟು ವಿಕೃತಿ ಮೆರೆದಾಯಿತು. ಇದೀಗ ಗಂಧದ ಮರಗಳನ್ನು ಕಡಿದು ಅಟ್ಟಹಾಸ. ಕಾರೇಹಳ್ಳಿ ಭೋವಿ ಕಾಲೋನಿಯಲ್ಲಿ ಕಿಡಿಗೇಡಿಗಳು ಆಡಿದ್ದೇ ಆಟ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮ ಹಾಲಪ್ಪ ಎಂಬುವವರಿಗೆ ಸೇರಿದ ಗಂಧದ ಮರಗಳು. ನಾಗರಾಜ್, ಶಿವು, ಸುರೇಶ್ ಎಂಬವರಿಂದ ಕೃತ್ಯ ಶಂಕೆ. ಕ್ರಮ ಕೈಗೊಳ್ಳುವಂತೆ ದೂರು ನೀಡಿರುವ ಹಾಲಪ್ಪ ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ನೀವೀಗ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ತನ್ನ ದ್ವೇಷವನ್ನ ಯಾವ ರೀತಿ ಗಂಧದ ಮರಗಳ ಮೇಲೆ ತೋರಿಸಿದ್ದಾರೆ ಅಂತ. ಇಷ್ಟು ದೊಡ್ಡ ದೊಡ್ಡ ಮರಗಳನ್ನ ಕಡಿಯೋಕೆ ಮನಸ್ಸಾದ್ರೂ ಹೇಗೆ ಬಂತು ಈ ಕಿಡಿಗೇಡಿಗಳಿಗೆ? ಒಂದೆರಡಲ್ಲ, ಸಾಲು ಸಾಲು ಮರಗಳನ್ನ ಕಡಿದು ತಮ್ಮ ನೀಚ ಬುದ್ಧಿ ತೋರಿಸಿದ್ದಾರೆ ಈ ಕಿಡಿಗೇಡಿಗಳು. ಒಂದೊಂದೇ ಮಚ್ಚಿನೇಟಿಗೆ ಮರಗಳನ್ನ ಕಡಿದು ಉರುಳಿಸಿದ್ದಾರೆ. ನಿಜವಾಗ್ಲೂ ಈ ದೃಶ್ಯ ನೋಡ್ತಿದ್ರೆ ಎಂಥವರಿಗೂ ಬೇಜಾರಾಗುತ್ತೆ. ಈ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕಾರೇಹಳ್ಳಿಯ ಭೋವಿ ಕಾಲೋನಿಯಲ್ಲಿ. ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಮೊನ್ನೆ ಅಷ್ಟೇ ಬೈಕ್ಗಳಿಗೆ ಬೆಂಕಿ ಇಟ್ಟು ವಿಕೃತಿ ಮೆರೆದಿದ್ದ ಕಿಡಿಗೇಡಿಗಳು ಇದೀಗ ಗಂಧದ ಮರಗಳನ್ನು ಕಡಿದಿದ್ದಾರೆ. ಈ ಗಂಧದ ಮರಗಳು ಹಾಲಪ್ಪ ಎಂಬುವವರಿಗೆ ಸೇರಿದ್ದಾಗಿದ್ದು, ಈ ಕೃತ್ಯವನ್ನ ನಾಗರಾಜ್, ಶಿವು, ಸುರೇಶ್ ಮಾಡಿದ್ದಾರೆಂದು ಶಂಕಿಸಲಾಗಿದೆ. ಹೀಗಾಗಿ ತೋಟದ ಮಾಲೀಕರಾದ ಹಾಲಪ್ಪನವರು ಈ 3 ಜನರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮನೆ ಮುಂದೆ 2 ಬೈಕ್ ನಿಲ್ಲಿಸಿದ್ದು, ಪೆಟ್ರೋಲ್ ಒಯ್ದು ಬೆಂಕಿ ಹಚ್ಚೋಗಿದ್ರು. ನೈಟ್ ಟೈಮು ಪೆಟ್ರೋಲ್ ಹಚ್ಚಿ ಬೆಂಕಿ ಹಾಕೋಗಿದ್ರಿಂದವ ನಾವು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ್ದು. FIR ಮಾಡಿ 1 ತಿಂಗಳಾಯ್ತು. 1 ತಿಂಗಳ ಮೇಲೆ ಆ ಬೈಕಿಂಗ್ ಕಂತು ತೀರೇ ಇಲ್ಲ. ನಾವು ಬೈಕಿಂಗ್ ಕಂತು ಇನ್ನೂ ಕಟ್ತಾನೆ ಇದ್ದೀವಿ. ಅದರಿಂದ ನಮಗೇನು ಪರಿಹಾರ ಕೊಡಲೇ ಇಲ್ಲ. ಇವಾಗ ನಾವು ಗಂಧ ಸೊಸೆಯ ಈಗ 6 ವರ್ಷದಾಗೆ ಹಾಕಿದ್ದು. 8 ಲಕ್ಷ ರೂಪಾಯಿ ಸಾಲ ತಗೊಂಡು ಗಂಧ ಸೊಸೆ ಹಾಕಿದ್ದು. ನೋಡಿ, ನೈಟ್ ಟೈಮ್ ಬಂದು ದೂರ ಮನೆ ನೈಟ್ ಟೈಮ್ ಬಂದು ನೋಡಿ ಈ ಥರ ಎಲ್ಲ ಗಂಧ ಸೊಸೆ ಕೊಚ್ಚಕ್ಕೆ ಹೋಗಿದ್ದಾರೆ. ನಾವು ಈಗಲೂ ಇದಕ್ಕೂ ಏನು ಕೊಡಲಿಲ್ಲ ಅಂತಾಳೆ ಅಂದರೆ ನಾವೇ ಏನಾರ ಮಾಡ್ಕೊಂಡು ಸತ್ತೋಗ್ತೀವಿ. ಅದಕ್ಕೆ ಇವಾಗ್ಲಾರು ನೀವು ಅನುಮತಿ ಕೊಡ್ತೀರಾ ಇಲ್ವಾ ನೋಡ್ರಿ ಸ್ವಾಮಿ. ಗಿಡಗಳು ಮುಟ್ಬೇಡ್ರಿ ನೀವು. ನೀವು ಮುಟ್ಬೇಡ್ರಿ. ಸಮುದ್ರದ ಮೀನ್ ತಿನ್ಬೇಕು, ಬುದ್ಧಿ ಶಾರ್ಪ್ ಮಾಡ್ಬೇಕು, ಆದ್ರೆ ಏನ್ ಮಾಡೋದು? ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ? ಡೋಂಟ್ ವರಿ, ಇನ್ಮೇಲೆ ಆ ಚಿಂತೆ ಬಿಡಿ. ಸ್ವಲ್ಪ ಹೇಳೋದನ್ ಕೇಳಿ. ಫ್ರೆಶ್ನೆಸ್, ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ, ಸುಸ್ವಾಗತ. ಚಿಕ್ಕಮಗಳೂರಿನ ಮೊಟ್ಟ ಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ IG ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ. ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ. ಫ್ರೆಶ್ನೆಸ್, ಇನ್ಮೇಲೆ ಎಲ್ಲ ಫ್ರೆಶ್. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.